ಸಂಸತ್ತು ಅಂದ್ರೆ ಏನು? ಅದು ಧ್ವನಿಯಿಲ್ಲದವರಿಗೆ ಧ್ವನಿ ಕೊಡುವ, ನಾಯಕರನ್ನ ಜವಾಬ್ದಾರರನ್ನಾಗಿ ಮಾಡುವ ಒಂದು ವ್ಯವಸ್ಥೆ ಅಲ್ವಾ? ಆದ್ರೆ ಈ ಅದ್ಭುತ ಐಡಿಯಾ ಕೇವಲ ಆಧುನಿಕ ಜಗತ್ತಿನ ಕೊಡುಗೆ ಅಂತ ಅನ್ಕೊಂಡಿದ್ರೆ ತಪ್ಪು. ಬನ್ನಿ, ಇವತ್ತು ನಾವು ಸುಮಾರು 800 ವರ್ಷಗಳ ಹಿಂದೆ ನಮ್ಮ ಕರ್ನಾಟಕದಲ್ಲೇ ಹುಟ್ಟಿಕೊಂಡಿದ್ದ ಜಗತ್ತಿನ ಮೊದಲ ಸಂಸತ್ತು ಅಂತಲೇ ಹೇಳಬಹುದಾದ ಅನುಭವ ಮಂಟಪದ ರೋಚಕ ಕಥೆಯನ್ನ ಕೇಳೋಣ. ಸಾಮಾನ್ಯವಾಗಿ ನಾವು ಪ್ರಜಾಪ್ರಭುತ್ವದ ಕಥೆ ಶುರುವಾಗಿದ್ದೇ ಪಶ್ಚಿಮದಿಂದ, ಮ್ಯಾಗ್ನಾ ಕಾರ್ಟಾದಿಂದ ಅಂತ ಓದಿರ್ತೀವಿ. ಆದ್ರೆ ಇಲ್ಲೊಂದು ಅಚ್ಚರಿಯ ಸಂಗತಿ ಇದೆ ನೋಡಿ. ಆ ಮ್ಯಾಗ್ನಾ ಕಾರ್ಟಾಗಿಂತ ಸರಿಸುಮಾರು 65 ವರ್ಷಗಳ ಹಿಂದೆಯೇ ನಮ್ಮ ಕರ್ನಾಟಕದ ಕಲ್ಯಾಣದಲ್ಲಿ ಅನುಭವ ಮಂಟಪ ಅನ್ನೋ ಒಂದು ಸಾಮಾಜಿಕ ಸಂಸ್ಥೆ ರೂಪುಗೊಂಡಿತ್ತು. ಇದು ನಮ್ಮ ಇತಿಹಾಸದ ಗ್ರಹಿಕೆಯನ್ನೇ ಬದಲಾಯಿಸುವಂಥ ಒಂದು ಸತ್ಯ. ಹಾಗಾದ್ರೆ ಪ್ರಜಾಪ್ರಭುತ್ವದ ನಿಜವಾದ ತೊಟ್ಟಿಲು ಭಾರತದಲ್ಲೇ ಇತ್ತಾ? ಬನ್ನಿ ಈ ಪ್ರಶ್ನೆಗೆ ಉತ್ತರ ಹುಡುಕೋಣ. ದೂರದೃಷ್ಟಿಯುಳ್ಳ ಪ್ರಧಾನಿ, ಮಹಾನ್ ಸಮಾಜ ಸುಧಾರಕ ಬಸವಣ್ಣನವರ ಕನಸಿನ ಕೂಸಾದ ಅನುಭವ ಮಂಟಪ ಅನ್ನೋ ಆ ಕ್ರಾಂತಿಕಾರಿ ಪ್ರಯೋಗದ ಆಳಕ್ಕೆ ಇಳಿದು ನೋಡೋಣ. ಆ ಕಾಲದ ಸಮಾಜ ಹೇಗಿತ್ತು ಅಂತ ಒಮ್ಮೆ ಕಲ್ಪಿಸ್ಕೊಳ್ಳಿ. ಜಾತಿ, ಲಿಂಗ ತಾರತಮ್ಯದಂಥ ಬೇಡಿಗಳಿಂದ ಪೂರ್ತಿ ಬಂದಿಯಾಗಿತ್ತು. ಈ ಅನ್ಯಾಯವನ್ನು ನೋಡಿದ ಬಸವಣ್ಣನವರು ಸುಮ್ಮನೆ ಕೂರಲಿಲ್ಲ. ಅವರು ಬಯಸಿದ್ದು ಕೇವಲ ಸಣ್ಣಪುಟ್ಟ ಸುಧಾರಣೆಯನ್ನಲ್ಲ, ಬದಲಿಗೆ ಒಂದು ಸಂಪೂರ್ಣ ಕ್ರಾಂತಿಯನ್ನ. ಅದಕ್ಕಿದ್ದ ಅವರ ಪರಿಹಾರವೇ ಈ ಅನುಭವ ಮಂಟಪ. ಇವತ್ತು ರಾಜಕೀಯಕ್ಕೆ ಪ್ರವೇಶಿಸೋಕೆ ಹಣ, ಅಧಿಕಾರ, ಪ್ರಭಾವ ಎಲ್ಲವೂ ಬೇಕು. ಆದ್ರೆ ಬಸವಣ್ಣನವರ ಅನುಭವ ಮಂಟಪದ ಎಂಟ್ರಿ ಪಾಸ್ ಸಂಪೂರ್ಣ ಬೇರೆಯಾಗಿತ್ತು. ಅಲ್ಲಿಗೆ ಪ್ರವೇಶ ಪಡೆಯೋಕೆ ಇದ್ದ ಅರ್ಹತೆ ಕೇವಲ 2. 1. ಸದಾಚಾರ, ಅಂದ್ರೆ ನಿಮ್ಮ ನಡತೆ ಶುದ್ಧವಾಗಿರ್ಬೇಕು. 2. ಕಾಯಕ, ಅಂದ್ರೆ ನೀವು ಪ್ರಾಮಾಣಿಕವಾಗಿ ದುಡು ತಿನ್ಬೇಕು ಅಷ್ಟೇ. ಅಲ್ಲಿ ರಾಜ, ಬಡವ ಅನ್ನೋ ಭೇದವೇ ಇರ್ಲಿಲ್ಲ. ಇದು ಅನುಭವ ಮಂಟಪದ ಸಂವಿಧಾನ ಅಂತಾನೆ ಹೇಳಬಹುದು. ಬಸವಣ್ಣನವರ ಈ ಸಪ್ತ ಸೂತ್ರಗಳು ಅಲ್ಲಿನ ಪ್ರತಿಯೊಬ್ಬ ಸದಸ್ಯನೂ ಪಾಲಿಸಲೇಬೇಕಾದ ನೈತಿಕ ಸಂಹಿತೆಯಾಗಿತ್ತು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲೂ ಬೇಡ. ನೋಡಿ, ಎಂಥ ಸರಳ ಆದ್ರೆ ಎಷ್ಟು ಶಕ್ತಿಯುತವಾದ ತತ್ವಗಳು. 800 ವರ್ಷಗಳ ಹಿಂದೆಯೇ ಒಂದು ಆದರ್ಶ ಸಮಾಜಕ್ಕೆ ಇಂಥದ್ದೊಂದು ಅಡಿಪಾಯ ಹಾಕಲಾಗಿತ್ತು. ಸರಿ, ಈ ನೈತಿಕ ಅಡಿಪಾಯದ ಮೇಲೆ ಬಸವಣ್ಣನವರು ಹಿಂದೆಂದೂ ಯಾರೂ ನೋಡಿರದಂತಹ ಒಂದು ಸಮಾನತೆಯ ರಚನೆಯನ್ನ ಹೇಗೆ ಕಟ್ಟಿದ್ರು ಅಂತ ನೋಡೋಣ ಬನ್ನಿ. ನೋಡಿ, ಬ್ರಿಟಿಷ್ ಸಂಸತ್ತಿನಲ್ಲಿ ಶ್ರೀಮಂತವರಿಗೆ ಹೌಸ್ ಆಫ್ ಲಾರ್ಡ್ಸ್, ಸಾಮಾನ್ಯರಿಗೆ ಹೌಸ್ ಆಫ್ ಕಾಮನ್ಸ್ ಅಂತ 2 ಬೇರೆ ಬೇರೆ ಸದನಗಳಿವೆ. ಆದರೆ ಅನುಭವ ಮಂಟಪದಲ್ಲಿದ್ದಿದ್ದು ಒಂದೇ ಸದನ. ಯಾವುದೇ ಮೇಲು ಕೀಳು ವರ್ಗಭೇದ ಇರಲಿಲ್ಲ. ಮೊನ್ನೆ ತಾನೇ ರಾಜನಾಗಿದ್ದವನು ಚಮ್ಮಾರನ ಜೊತೆ ಒಂದೇ ಚಾಪೆ ಮೇಲೆ ಕುಳಿತು ಚರ್ಚೆ ಮಾಡ್ತಿದ್ದ. ಇದಲ್ವಾ ನಿಜವಾದ ಸಮಾನತೆ ಅಂದ್ರ? ಅನುಭವ ಮಂಟಪ ಕೇವಲ ಸ್ಥಳೀಯ ಸಭೆ ಆಗಿರ್ಲಿಲ್ಲ. ಅದರ ಕೀರ್ತಿ ಇಡೀ ಭಾರತದಾದ್ಯಂತ ಹರಡಿತ್ತು. ಯೋಚನೆ ಮಾಡಿ, ಕಾಶ್ಮೀರನ ಒಬ್ಬ ರಾಜ ತನ್ನ ಸಿಂಹಾಸನವನ್ನೇ ತ್ಯಜಿಸಿ ಕಟ್ಟಿಗ ಕಡಿಯುವನಾಗಿ ಬಂದು ಇಲ್ಲಿ ಭಾಗವಹಿಸ್ತಾನೆ ಅಂದ್ರೆ ಅದರ ಪ್ರಭಾವ ಎಷ್ಟಿರ್ಬೇಕಲ್ವಾ? ಅನುಭವ ಮಂಟಪದ ಅತ್ಯುನ್ನತ ಪೀಠ ಅಂದ್ರೆ ಸ್ಪೀಕರ್ ಪೀಠಕ್ಕೆ ಶೂನ್ಯ ಪೀಠ ಅಂತ ಕರಿತಿದ್ರು. ನಾನು ಅನ್ನೋ ಅಹಂಕಾರವನ್ನ ಶೂನ್ಯ ಮಾಡ್ಕೊಂಡು ಕೂರ್ಬೇಕಾದ ಜಾಗ ಅದು. ಸ್ವತಃ ಪ್ರಧಾನಿಯಾಗಿದ್ರೂ ಬಸವಣ್ಣನವರು ಆ ಜಾಗದಲ್ಲಿ ಕೂರ್ಲಿಲ್ಲ. ಬದ್ಲಿಗೆ ಅಲ್ಲಿದ್ದವರೆಲ್ಲ ಸೇರಿ ಜ್ಞಾನಿ, ವಿರಾಗಿ, ಅಲ್ಲಮ ಪ್ರಭುಗಳನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು. ಇಲ್ಲಿ ಅಧಿಕಾರಕ್ಕಲ್ಲ, ಅರ್ಹತೆಗೆ ಬೆಲೆ. ಹಾಗಾದ್ರೆ ಈ ಮಂಟಪದಲ್ಲಿ ನಡೀತಿದ್ದ ಚರ್ಚೆಗಳು ಹೇಗಿದ್ವು? ಅವು ಕೇವಲ ತತ್ವಜ್ಞಾನದ ಹರಟೆಗಳಾಗಿರ್ಲಿಲ್ಲ. ಬದಲಿಗೆ ಒಂದು ನ್ಯಾಯಯುತ ಸಮಾಜವನ್ನು ಕಟ್ಟಲು ಬೇಕಾದ ಪ್ರಾಯೋಗಿಕ ನೀಲನಕ್ಷೆಗಳಾಗಿದ್ವು. ಅಲ್ಲಿ ಚರ್ಚೆಯಾದ ಎಷ್ಟೋ ವಿಚಾರಗಳು ಇವತ್ತಿಗೂ ನಮ್ಗೆ ಕ್ರಾಂತಿಕಾರಿಯಾಗಿ ಕಾಣಿಸುತ್ತವೆ. ಇವತ್ತಿನ ರಾಜಕೀಯದಲ್ಲಿ ಪಾರ್ಟಿ ವಿಪ್ ಅಂತ ಇರುತ್ತೆ. ಅಂದ್ರೆ ಪಕ್ಷ ಹೇಳಿದ ಹಾಗೆ ಕೇಳಬೇಕು. ಆದ್ರೆ 800 ವರ್ಷಗಳ ಹಿಂದೆ ಅನುಭವ ಮಂಟಪದಲ್ಲಿ ಪ್ರತಿಯೊಬ್ಬ ಸದಸ್ಯನೂ ತನ್ನ ಆತ್ಮಸಾಕ್ಷಿಗೆ ಮಾತ್ರ ಬದ್ಧನಾಗಿದ್ದ. ಯಾವುದೇ ಸಂಪ್ರದಾಯವನ್ನಾಗಲಿ ಯಾರನ್ನೇ ಆಗಲಿ ನಿರ್ಭಯವಾಗಿ ಪ್ರಶ್ನಿಸುವ ಸಂಪೂರ್ಣ ಸ್ವಾತಂತ್ರ್ಯ ಅವರಿಗಿತ್ತು. ಇತಿಹಾಸವನ್ನ ಒಮ್ಮೆ ನೋಡಿ. ಪಶ್ಚಿಮದ ದೇಶಗಳಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕೇ ಸಿಕ್ಕಿದ್ದು 20ನೇ ಶತಮಾನದಲ್ಲಿ. ಆದ್ರೆ ಅದಕ್ಕೂ 8 ಶತಮಾನಗಳ ಹಿಂದೆ ನಮ್ಮ ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿಯವರಂತಹ 33ಕ್ಕೂ ಹೆಚ್ಚು ಮಹಿಳೆಯರು ಕೇವಲ ಸದಸ್ಯರಾಗಿರಲಿಲ್ಲ. ಅವರು ನಾಯಕಿಯರಾಗಿ, ಚಿಂತಕಿಯರಾಗಿ, ಪುರುಷರ ಜೊತೆ ಸಮಾನವಾಗಿ ನಿಂತು ಚರ್ಚೆ ಮಾಡ್ತಾ ಇದ್ರು. ಇದು ಜಗತ್ತಿಗೆ ಒಂದು ಮಾದರಿಯಲ್ವಾ? ಕಾಯಕವೇ ಕೈಲಾಸ. ಬಸವಣ್ಣನವರ ಈ ಒಂದು ಮಾತು ಸಾಮಾನ್ಯರ ಬದುಕಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡ್ತು. ಅಂದ್ರೆ ಯಾವುದೇ ಕೆಲ್ಸವಾಗ್ಲಿ ಅದು ಕೀಳಲ್ಲ, ಪ್ರತಿಯೊಂದು ಶ್ರಮವೂ ಪೂಜೆಗೆ ಸಮಾನ. ಈ ಒಂದು ಪರಿಕಲ್ಪನೆ ಶ್ರಮಿಕ ವರ್ಗಕ್ಕೆ ಇಂದೆಂದೂ ಸಿಗದಂಥ ಒಂದು ಘನತೆಯನ್ನ ತಂದುಕೊಡ್ತು.
ಕಾಯಕದಿಂದ ದುಡಿದ ಮೇಲೆ ಗಳಿಸಿದ್ದನ್ನೆಲ್ಲ ನನಗೇ ಅಂತ ಇಟ್ಕೊಳ್ಳೋದಲ್ಲ. ಅದಿಕ್ಕೆ ದಾಸೋಹ ಅನ್ನೋ ತತ್ವ ಬಂತು. ಅಂದ್ರೆ ದುಡಿದು ಗಳಿಸು, ನಿನ್ನ ಅಗತ್ಯಕ್ಕೆ ಬೇಕಾದಷ್ಟು ಇಟ್ಕೋ, ಉಳಿದಿದ್ದನ್ನ ಸಮಾಜದೊಂದಿಗೆ ಹಂಚ್ಕೋ. ಇದರಿಂದ ದುರಾಸೆಗೆ ಕಡಿವಾಣ ಬಿತ್ತು. ಸಂಪತ್ತು ಕೆಲವೇ ಜನರ ಕೈಯಲ್ಲಿ ಸೇರೋದು ತಪ್ತು. ಎಂಥ ಅದ್ಭುತ ಆರ್ಥಿಕ ವ್ಯವಸ್ಥೆ ನೋಡಿ. ಆದ್ರೆ ಇಂಥ ಕ್ರಾಂತಿಕಾರಿ ವಿಚಾರಗಳನ್ನ, ಅದರಲ್ಲೂ ಜಾತಿ ವ್ಯವಸ್ಥೆಯ ಬುಡವನ್ನೇ ಅಲ್ಲಾಡಿಸುವಂಥ ತತ್ವಗಳನ್ನ ಅಂದಿನ ಸಮಾಜ ಸುಲಭವಾಗಿ ಒಪ್ಪಿಕೊಳ್ಳಲಿಲ್ಲ. ಅನುಭವ ಮಂಟಪದ ಆದರ್ಶಗಳು ಸ್ಥಾಪಿತ ವ್ಯವಸ್ಥೆಯೊಂದಿಗೆ ನೇರ ಸಂಘರ್ಷಕ್ಕೆ ಇಳಿದವು. ಇದು ಒಂದು ದೊಡ್ಡ ದುರಂತಕ್ಕೆ ಕಾರಣವಾಯಿತು. ತಾವು ನಂಬಿದ ಜಾತಿರಹಿತ ಸಮಾಜದ ಆದರ್ಶವನ್ನ ಆಚರಣೆಗೆ ತರಲು ಶರಣರು ಒಂದು ದೊಡ್ಡ ಹೆಜ್ಜೆ ಇಟ್ರು. ಒಂದು ಅಂತರ್ಜಾತೀಯ ವಿವಾಹ. ಒಬ್ಬ ದಲಿತ ಯುವಕ ಮತ್ತು ಒಬ್ಬ ಬ್ರಾಹ್ಮಣ ಯುವತಿಯ ನಡುವಿನ ಈ ಮದುವೆ ಸಂಪ್ರದಾಯವಾದಿಗಳನ್ನ ಕೆರಳಿಸಿತು. ಇದರ ಪರಿಣಾಮವಾಗಿ ರಾಜನಿಂದ ಕ್ರೂರ ದಮನ ಶುರುವಾಯಿತು. ಆಗ ಶರಣರ ಮುಂದೆ 2 ದಾರಿಗಳಿದ್ವು. ಹಿಂಸೆಗೆ ಹಿಂಸೆಯಿಂದಲೇ ಉತ್ತರ ಕೊಡೋದಾ, ಅಥವಾ ತಾವು ಕಷ್ಟಪಟ್ಟು ರೂಪಿಸುವ ಜ್ಞಾನವನ್ನ, ಆದರ್ಶಗಳನ್ನ ಮುಂದಿನ ಪೀಳಿಗೆಗಾಗಿ ಉಳಿಸೋದಾ? ಅವರ ಹೋರಾಟ ಕತ್ತಿಯಿಂದಲ್ಲ, ಅಕ್ಷರದಿಂದ ಅಂತ ಅವರು ನಿರ್ಧರಿಸಿದ್ರು. ಹೀಗಾಗಿ ಶರಣರು ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ವಚನಗಳೆಂಬ ತಮ್ಮ ಜ್ಞಾನದ ಸಂವಿಧಾನವನ್ನ ತಾಳೆಗಳಿಗಳಲ್ಲಿ ಹೊತ್ತುಕೊಂಡು ಕಲ್ಯಾಣವನ್ನೇ ತೋರಿದರು. ಈ ಮಹಾನ್ ತ್ಯಾಗ ಒಂದು ವಿಷಯವನ್ನ ಸ್ಪಷ್ಟಪಡಿಸುತ್ತೆ. ಅವರಿಗೆ ಅಧಿಕಾರಕ್ಕಿಂತ, ಜೀವಕ್ಕಿಂತ ತಾವು ನಂಬಿದ ಆದರ್ಶಗಳೇ ಶ್ರೇಷ್ಠವಾಗಿದ್ವು. ಹೌದು, ಕಲ್ಯಾಣದಲ್ಲಿದ್ದ ಭೌತಿಕ ಅನುಭವ ಮಂಟಪ ನಾಶವಾಗಿರಬಹುದು, ಆದ್ರೆ ಅದರ ಆತ್ಮ, ಅದರ ವಿಚಾರಗಳು ಅಳಿಯಲಿಲ್ಲ. ಅವು ಇವತ್ತಿಗೂ ನಮ್ಮ ಸಮಾಜದಲ್ಲಿ, ನಮ್ಮ ಸಂವಿಧಾನದಲ್ಲಿ ಪ್ರತಿಧ್ವನಿಸುತ್ತಲೇ ಇವೆ. ಇಲ್ಲಿ ನೋಡಿ, 12ನೇ ಶತಮಾನದಲ್ಲಿ ಅನುಭವ ಮಂಟಪ ಹೇಳಿದ ಬಿರುದುಗಳ ರದ್ದತಿ, ವಿಶ್ವಭಾತೃತ್ವ, ಜ್ಞಾನದ ಪ್ರಜಾಪ್ರಭುತ್ವೀಕರಣದಂಥ ತತ್ವಗಳು ಇವತ್ತು ನಮ್ಮ ಭಾರತೀಯ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ನೇರವಾಗಿ ಕಾಣಿಸ್ತವೆ. ಇದೊಂದು ಕಾಕತಾಳೀಯವಲ್ಲ, ಇದು ಅನುಭವ ಮಂಟಪದ ಚಾರಿತ್ರಿಕ ಪ್ರಭಾವ. ಇವ ನಾರವನೆಂದೆನಿಸದಿರಯ್ಯ, ಇವ ನಮ್ಮವನೆಂದೆನಿಸಯ್ಯ. ವಿಶ್ವ ಮಾನವತೆಯನ್ನು ಸಾರುವ ಬಸವಣ್ಣನವರ ಈ ವಚನ ಇವತ್ತು ಇಡೀ ಜಗತ್ತು ಹುಡುಕುತ್ತಿರುವ ಭ್ರಾತೃತ್ವದ ಅತ್ಯಂತ ಶ್ರೇಷ್ಠ ರೂಪ. ಇದಕ್ಕಿಂತ ದೊಡ್ಡ ಸಂದೇಶ ಬೇಕೇ? ಹಾಗಾಗಿ ಅನುಭವ ಮಂಟಪ ಕೇವಲ ಇತಿಹಾಸದ ಒಂದು ಪುಟವಲ್ಲ, ಅದು ಪ್ರಜಾಪ್ರಭುತ್ವದ ಸಾಧ್ಯತೆಗಳಿಗೆ ಒಂದು ದಿಕ್ಸೂಚಿ. 12ನೇ ಶತಮಾನದಲ್ಲೇ ಇಷ್ಟೊಂದು ಉನ್ನತ ಆದರ್ಶಗಳನ್ನ ಸಾಧಿಸೋಕೆ ಸಾಧ್ಯವಾಗಿದ್ರೆ 21ನೇ ಶತಮಾನದಲ್ಲಿರೋ ನಮ್ಮ ಪ್ರಜಾಪ್ರಭುತ್ವಗಳ ನಿಜವಾದ ಸಾಮರ್ಥ್ಯವಾದರೂ ಏನು? ಈ ಪ್ರಶ್ನೆಯೊಂದಿಗೆ ನಮ್ಮ ಇತಿಹಾಸದಿಂದ ನಾವು ಕಲಿಬೇಕಾದ ಪಾಠಗಳ ಬಗ್ಗೆ ಮತ್ತೊಮ್ಮೆ ಯೋಚಿಸೋಣ.